ಬಹುಮತ ಪರೀಕ್ಷೆ ಕಸರತ್ತಿನ ನಡುವೆಯೂ ಇದೀಗ ಸಿಎಂ ವಿಜಯ್ ಸಂಚಲನ ನಿರ್ಧಾರ. ಜನಹಿತಕ್ಕಾಗಿ ಜನಾರೋಗ್ಯಕ್ಕಾಗಿ ದಳಪತಿ ಸರ್ಕಾರದ ಅತಿ ದೊಡ್ಡ ನಿರ್ಧಾರ ಇದು. ಬಹುಮತ ಪರೀಕ್ಷೆ ಕಸರತ್ತಿನ ನಡುವೆಯೂ ಸಿಎಂ ಸಂಚಲನ ಸೃಷ್ಟಿಸಿರುವಂತದ್ದು ಅವರ ನಿರ್ಧಾರ. ಜನಹಿತಕ್ಕಾಗಿ ಹಾಗೆ ಜನಾರೋಗ್ಯಕ್ಕಾಗಿ ದಳಪತಿ ಸರ್ಕಾರದ ಅತಿ ದೊಡ್ಡ ನಿರ್ಧಾರ. ಬರೀ ಬಾರ್ ಮುಚ್ಚೋದಷ್ಟೇ ಅಲ್ಲ, ನಿನ್ನೆ ಶಾಲೆ ಹಾಗೆ ದೇಗುಲ ಬಳಿಯಿದ್ದಂತಹ ಬಾರ್ಗಳಿಗೆ ಈಗ ಬೀಗವನ್ನ ಹಾಕಲಾಗಿತ್ತು. ಸೈಲೆಂಟ್ ಆಗಿ ಈಗ ದೊಡ್ಡ ತಂಬಾಕು ಉತ್ಪನ್ನದ ಮೇಲೆಯೂ ಈಗ ಸ್ಟ್ರೈಕ್ ಹಾಕಿದ್ದಾರೆ. ಸೈಲೆಂಟ್ ಆಗಿಯೇ ದೊಡ್ಡ ತಂಬಾಕು ಉತ್ಪನ್ನಗಳ ವಿರುದ್ಧ ಸಿಎಂ ದಳಪತಿ ಸಮರ ಸಾರಿದ್ದಾರೆ. ಗುಟ್ಕಾ ಪ್ರಿಯರಿಗೂ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಸಿಎಂ ಆದೇಶದ ಮೇರೆಗೆ ಕಡಲೂರು ಜಿಲ್ಲೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬರೋಬ್ಬರಿ 5 ಟನ್ ತಂಬಾಕು ಉತ್ಪನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತಮಿಳುನಾಡು ಪೊಲೀಸರು. ವಿಜಯ್ ಅವರ ಅನುಮತಿ ಪಡೆದು ತಕ್ಷಣವೇ 5 ಟನ್ಗೂ ಅಧಿಕ ತಂಬಾಕು ಉತ್ಪನ್ನವನ್ನ ನಾಶ ಮಾಡಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಗುಂಡಿ ತೋಡಿ ಗುಟ್ಕಾ ಉತ್ಪನ್ನಗಳನ್ನ ಮುಚ್ಚಿದ್ದಾರೆ ಪೊಲೀಸರು. ಸಿಎಂ ದಳಪತಿ ವಿಜಯ್ ಅವರ ಜನಪರ ನಿರ್ಧಾರಗಳಿಗೆ ಈಗ ವ್ಯಾಪಕ ಮೆಚ್ಚುಗೆಯಾಗ್ತಾ ಇದೆ. ಬಹುಮತ ಪರೀಕ್ಷೆ ಕಸರತ್ತಿನ ನಡುವೆಯೂ ಸಿಎಂ ವಿಜಯ್ ಸಂಚಲನದ ನಿರ್ಧಾರ ಇದು. ಜನಹಿತಕ್ಕಾಗಿ ಜನಾರೋಗ್ಯಕ್ಕಾಗಿ ದಳಪತಿ ಸರ್ಕಾರದ ಅತಿ ದೊಡ್ಡ ನಿರ್ಧಾರ. ಒಂದೊಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬರೀ ಬಾರ್ ಮುಚ್ಚೋದಷ್ಟೇ ಅಲ್ಲ, ಇನ್ನು ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ವಿಜಯ್ ಅವರು. ನಿನ್ನೆ ಶಾಲೆ ದೇಗುಲ ಬಳಿ ಇದ್ದಂತಹ ಬಾರ್ಗಳಿಗೆ ಬ್ರೇಕ್ ಅನ್ನ ಹಾಕಿದ್ರು. ಇವತ್ತು ತಂಬಾಕುಗೆ ಸ್ಟ್ರೈಕ್ ಅನ್ನ ನೀಡಿರುವಂತದ್ದು. ಸೈಲೆಂಟ್ ಆಗಿಯೇ ದೊಡ್ಡ ತಂಬಾಕು ಉತ್ಪನ್ನಗಳ ವಿರುದ್ಧ ಸಿಎಂ ದಳಪತಿ ಅವರು ಸಮರ ಸಾರಿದ್ದಾರೆ. ಗುಟ್ಕಾ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಸಿಎಂ ಆದೇಶದ ಮೇರೆಗೆ ಕಡಲೂರು ಜಿಲ್ಲೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಬರೋಬ್ಬರಿ 5 ಟನ್ ತಂಬಾಕು ಉತ್ಪನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ತಮಿಳುನಾಡು ಪೊಲೀಸರು. ವಿಜಯ್ ಅವರ ಅನುಮತಿ ಪಡೆದು ತಕ್ಷಣವೇ 5 ಟನ್ಗೂ ಅಧಿಕ ತಂಬಾಕು ಉತ್ಪನ್ನವನ್ನ ನಾಶ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ರಹಸ್ಯ ಸ್ಥಳದಲ್ಲಿ ಗುಂಡಿ ತೋಡಿ ಗುಟ್ಕಾ ಉತ್ಪನ್ನಗಳನ್ನ ಮುಚ್ಚಿದ್ದಾರೆ ಪೊಲೀಸರು. ಸಿಎಂ ದಳಪತಿ ವಿಜಯ್ ಅವರ ಜನಪರ ನಿರ್ಧಾರಗಳಿಗೆ ಇದೀಗ ವ್ಯಾಪಕ ಮೆಚ್ಚುಗೆ ಆಗ್ತಾ ಇದೆ. ನೋಡಿ, ಅಧಿಕಾರವನ್ನ ಸ್ವೀಕಾರ ಮಾಡಿ ಹತ್ತತ್ರ 3 ದಿನ ಆಗ್ತಾ ಬಂತು. ಒಂದೊಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ನೂತನ ಸಿಎಂ ದಳಪತಿ ವಿಜಯ್ ಅವರು. ತಮಿಳುನಾಡಿನಲ್ಲಿ ಬಾರ್ಗಳ ವಿರುದ್ಧ ಸಿಎಂ ವಿಜಯ್ ಮತ್ತೆ ಸಮರ. ನಿನ್ನೆ 417 ಬಾರ್ಗಳನ್ನ ಮುಚ್ಚಲು ಆದೇಶ ನೀಡಿದ್ರು. ಇನ್ನಷ್ಟು ಬಾರ್ಗಳನ್ನ ಮತ್ತೆ ಮುಚ್ಚಲು ಆದೇಶ ಮಾಡಿದ್ದಾರೆ. ಇನ್ನು 300 ಬಾರ್ಗಳನ್ನ ಮುಚ್ಚಿಸಲು ಮುಂದಾಗಿದ್ದಾರೆ ವಿಜಯ್ ಅವರು. ದೇವಸ್ಥಾನದ ಬಳಿ 276 ಬಾರ್ ಹಾಗೆ ಶಿಕ್ಷಣ ಸಂಸ್ಥೆಗಳ ಬಳಿ ಇದ್ದಂತಹ 186 ಬಾರ್ಗಳನ್ನ ಮುಚ್ಚಲು ಆದೇಶವನ್ನ ನೀಡಿದ್ರು. ಬಸ್ ನಿಲ್ದಾಣಗಳ ಬಳಿ ಇರುವಂತಹ 256 ಬಾರ್ ಮುಚ್ಚಲು ಆದೇಶವನ್ನ ಹೊರಡಿಸಿದ್ರು. ವಿಜಯ್ ನಡೆಗೆ ಇದೀಗ ಬಹುಪರಾಕ್ ಹಾಕ್ತಿದ್ದಾರೆ ತಮಿಳುನಾಡು ಜನತೆ. ತಮಿಳುನಾಡಿನಲ್ಲಿ ಬಾರ್ಗಳ ವಿರುದ್ಧ ಸಿಎಂ ವಿಜಯ್ ಸಮರ ಸಾರ್ತಿದ್ದಾರೆ. ನಿನ್ನೆ 417 ಬಾರ್ಗಳನ್ನ ಮುಚ್ಚಲು ಆದೇಶಿಸಿದ್ರು ವಿಜಯ್ ಅವರು. ಇನ್ನಷ್ಟು ಬಾರ್ಗಳನ್ನ ಪತ್ತೆ ಹಚ್ಚಲು ಇದೀಗ ಮತ್ತೆ ಆದೇಶವನ್ನ ನೀಡಿದ್ದಾರೆ. ಇನ್ನು 300 ಬಾರ್ಗಳನ್ನ ಮುಚ್ಚಿಸಲು ಮುಂದಾಗಿದೆ ವಿಜಯ್ ಅವರು. ದೇವಸ್ಥಾನಗಳ ಬಳಿ ಇದ್ದಂತಹ 276 ಬಾರ್ಗಳು ಹಾಗೆ ಶಿಕ್ಷಣ ಸಂಸ್ಥೆಗಳ ಬಳಿ ಇದ್ದಂತಹ 186 ಬಾರ್ಗಳನ್ನ ಈಗಾಗಲೇ ಮುಚ್ಚಲಿಸಲಾಗಿದೆ. ಬಸ್ ನಿಲ್ದಾಣದ ಬಳಿ ಇರುವಂತಹ 256 ಬಾರ್ಗಳಿಗೂ ಕೂಡ ಬೀಗ ಹಾಕಿ ಅಂತ ಆದೇಶವನ್ನ ನೀಡಿದ್ದಾರೆ. ಇನ್ನು ವಿಜಯ್ ಅವರ ನಡೆಗೆ ಬಹುಪರಾಕ್ ಹಾಕ್ತಿದ್ದಾರೆ ತಮಿಳುನಾಡು ಜನತೆ.